ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನಿಮ್ಮ ಪರೀಕ್ಷೆಯಲ್ಲಿ 1 ಅಂಕದ ಒಂದು ಪ್ರಶ್ನೆ ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಬರುತ್ತೆ. ಅಂದರೆ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಯಾವುದೋ ಒಂದು ಸ್ಟೇಟ್ಮೆಂಟ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಸ್ಟೇಟ್ಮೆಂಟ್ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ಮಾಡ್ತಾ ಇದೆ ಅಂತ ಕೇಳ್ತಾರೆ. ಮೊದಲನೇದಾಗಿ ತಿಳ್ಕೊಂಡ್ಬಿಡಿ, ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಒಂದು ಭಾಷೆ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಯಾರಿಗಾದರೂ ಕ್ಲೋಸ್ ದ ಡೋರ್ ಅಂತ ಹೇಳ್ತೇವೆ, ಅಂದರೆ ಕದವನ್ನು ಮುಚ್ಚು ಅಂತ ಹೇಳ್ತೇವೆ. ಸೊ ಅದೊಂದು ಆರ್ಡರ್ ಆಗಿರುತ್ತೆ. ಅದೇ ರೀತಿ ಪ್ಲೀಸ್ ನಿನ್ನ ಪೆನ್ ಕೊಡ್ತೀಯಾ ಸ್ವಲ್ಪ ಅಂತ ಕೇಳ್ತೇವೆ, ಅದು ರಿಕ್ವೆಸ್ಟ್ ಆಗಿರುತ್ತೆ. ಮತ್ತು ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಾವೇನು ಮಾಡ್ತೇವೆ, ಹಾಸ್ಪಿಟ್ಲಿಗಾದರೂ ಹೋಗಿ ಬಾ, ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತೇವೆ. ಅದೊಂದು ಅಡ್ವೈಸ್ ಅಥವಾ ಸಜೆಷನ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಸೆಂಟೆನ್ಸನ್ನು ಏನು ಮಾಡಿರ್ತಾರೆ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಯಾವ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ನಡೀತಾ ಇದೆ ಅಂತ ನೀವು ಗುರುತಿಸಿ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವಶನ್ಸ್ ಅಂದರೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೋ ಅದರಲ್ಲಿ ನೀವು ಸರಿಯಾದಂತಹ ಉತ್ತರವನ್ನು ಹುಡುಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಯಾವೆಲ್ಲ ಆಪ್ಷನ್ಸ್ಗಳನ್ನು ಕೊಡ್ತಾರೆ ಆ ಒಂದು ಪ್ರಶ್ನೆಗಳಿಗೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡ್ಬಿಡೋಣ. ಇವುಗಳು ನಿಮಗೆ ಗೊತ್ತಾದರೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನೀವು ಈಸಿಯಾಗಿ ಆನ್ಸರನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಟೇಬಲಲ್ಲಿರ್ತಕ್ಕಂತಹ ಎಲ್ಲ ಪದಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಆರ್ಡರಿಂಗ್ ಅಂತ ಇದೆ. ಆರ್ಡರಿಂಗ್ ಅಂದರೆ ಆಜ್ಞೆ ಮಾಡೋದು ಅಂತಕ್ಕಂಥದ್ದು. ಅದೇ ರೀತಿ ಸೀಕಿಂಗ್ ಪರ್ಮಿಷನ್ ಅಂದರೆ ಅನುಮತಿ ಕೇಳು ಅಂತ ಮೀನಿಂಗ್ ಬರುತ್ತೆ. ರಿಕ್ವೆಸ್ಟಿಂಗ್ ಅಂದರೆ ನಾವು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು. ಅಪಲೋಜೈಸಿಂಗ್ ಅಂದರೆ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಅಂತೇಳಿ. ಅದೇ ರೀತಿ ಸಜೆಷನ್ ಅಂತ ಇದೆ, ಅಂದರೆ ಸಲಹೆಯನ್ನು ಕೊಡ್ತಕ್ಕಂಥದ್ದು. ಗಿವಿಂಗ್ ಸಜೆಷನ್ ಅಂದರೆ ಸಲಹೆಯನ್ನು ಕೊಡೋದು. ಟೇಕಿಂಗ್ ಸಜೆಷನ್ ಅಂದರೆ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಪೊಲೈಟ್ ರೆಫ್ಯೂಸಲ್ ಅಂತ ಬರುತ್ತೆ, ಅಂದರೆ ನಯವಾಗಿ ತಿರಸ್ಕರಿಸೋದು. ನಯವಾಗಿ ತಿರಸ್ಕರಿಸೋದು ಅಂದರೆ ಯಾರೋ ಏನೋ ಕೊಡ್ತಾ ಇದ್ದಾರೆ, ಅಥವಾ ಫಾರ್ ಎಕ್ಸಾಂಪಲ್ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಬಾ ಅಂತ ಯಾರಾದರೂ ಇನ್ವೈಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆಗ ನೋ ಐ ವಿಲ್ ನಾಟ್ ಕಮ್ ಅಂತ ಅಂದರೆ ಅದು ಪೊಲೈಟ್ ರಿಫ್ಯೂಸಲ್ ಆಗೋದಿಲ್ಲ. ಅದೇನಾಗುತ್ತೆ ಅಂದರೆ ಜಸ್ಟ್ ರೆಫ್ಯೂಸ್ ಆಗುತ್ತೆ. ಸಾರಿ ಐ ಕಾಂಟ್ ಕಮ್ ನೌ, ಐ ವಿಲ್ ಕಮ್ ಲೇಟರ್. ಈ ರೀತಿ ನಿಧಾನಕ್ಕೆ ಏನೋ ಒಂದು ಬೇಜಾರಾಗದೇ ಇರೋ ರೀತಿಯಲ್ಲಿ ನಾವು ರೆಫ್ಯೂಸ್ ಮಾಡಿದರೆ ಅದನ್ನು ನಯವಾಗಿ ತಿರಸ್ಕರಿಸೋದು ಅಂತ ನಾವು ಕರಿಬಹುದಾಗಿದೆ. ನೆಕ್ಸ್ಟ್ ಗಿವಿಂಗ್ ಅಡ್ವೈಸ್ ಅಂತ ಇದೆ. ಇದು ಕೂಡ ಸಜೆಷನ್ಗೆ ತುಂಬಾ ಸಿಮಿಲರ್ ಆಗಿರ್ತಕ್ಕಂಥದ್ದು, ಸಲಹೆ ಅಂತಕ್ಕಂಥದ್ದು. ಡಿಸ್ಅಗ್ರೀಯಿಂಗ್ ಅಂದರೆ ಅಸಮ್ಮತಿ ಸೂಚಿಸೋದು, ಯಾವುದಕ್ಕಾದರೂ ನಿರಾಕರಣೆಯನ್ನು ಮಾಡ್ತಕ್ಕಂಥದ್ದನ್ನು ಡಿಸ್ಅಗ್ರೀಯಿಂಗ್ ಅಂತ ನಾವು ಹೇಳ್ಬೋದು. ಆಕ್ಸೆಪ್ಟಿಂಗ್ ಅಂದರೆ ನಮ್ಮ ಎದುರಿಗಿರ್ತಕ್ಕಂತಹ ವ್ಯಕ್ತಿ ಏನಾದರೂ ಸೂಚಿಸಿದರೆ ಅದನ್ನು ಒಪ್ಕೊಳ್ತಕ್ಕಂಥದ್ದು. ಅಗ್ರೀಯಿಂಗ್ ಅಂದರೆ ಇದು ಕೂಡ ಆಕ್ಸೆಪ್ಟಿಂಗ್ಗೆ ಸಿಮಿಲರ್ ಆಗಿ ಬರುತ್ತೆ, ಅದು ಕೂಡ ಸಮ್ಮತಿಯನ್ನು ಸೂಚಿಸೋದು. ಸೀಕಿಂಗ್ ಡೈರೆಕ್ಷನ್ ಅಥವಾ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ಸೀಕಿಂಗ್ ಡೈರೆಕ್ಷನ್ ಅಂದರೆ ಯಾವುದಕ್ಕಾದರೂ, ಅಂದರೆ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ, ಒಂದು ಮಾರ್ಗವನ್ನು ಕೇಳ್ತಕ್ಕಂಥದ್ದು, ಯಾವ ಕಡೆ ಹೋಗಬೇಕು, ಯಾವ ದಿಕ್ಕಲ್ಲಿ ಹೋಗಬೇಕು, ಈ ರೀತಿಯ ಒಂದು ಪ್ರಶ್ನೆಯನ್ನು ನಾವು ಸೀಕಿಂಗ್ ಡೈರೆಕ್ಷನ್ ಅಥವಾ ಆಸ್ಕಿಂಗ್ ಫಾರ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಅದೇ ರೀತಿ ನೆಕ್ಸ್ಟ್ ಸೀಕಿಂಗ್ ಇನ್ಫಾರ್ಮೇಷನ್, ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಕ್ಕಂಥದ್ದನ್ನು ಅಥವಾ ಎನ್ಕ್ವೈರಿ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣಬಹುದಾಗಿದೆ, ಮಾಹಿತಿ ಪಡಿತಕ್ಕಂಥದ್ದು. ಅದೇ ರೀತಿ ಗಿವಿಂಗ್ ಡೈರೆಕ್ಷನ್ ಅಂತ ಇದೆ, ಮಾರ್ಗವನ್ನು ಹೇಳ್ತಕ್ಕಂಥದ್ದು, ಯಾವ ಕಡೆ ಹೋಗಬೇಕು ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂತಹ ಪದ ಇಲ್ಲಿರುತ್ತೆ, ಸೆಂಟೆನ್ಸ್ ಇರುತ್ತೆ. ನೆಕ್ಸ್ಟ್ ಆಫರಿಂಗ್ ಹೆಲ್ಪ್, ಯಾರಿಗಾದರೂ ಸಹಾಯವನ್ನು ನೀಡ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿರುತ್ತೆ. ಅದೇ ರೀತಿ ಮೇಕಿಂಗ್ ಎನ್ಕ್ವೈರಿ ಅಂತ ಇದೆ, ಇದು ಕೂಡ ಸೀಕಿಂಗ್ ಇನ್ಫಾರ್ಮೇಷನ್ ಏನಿತ್ತೋ ಇದಕ್ಕೆ ಸಿಮಿಲರ್ ಆಗಿದೆ. ಮತ್ತೊಂದು ಯಾವುದಪ್ಪ ಅಂದರೆ ಎಕ್ಸ್ಪ್ರೆಸಿಂಗ್ ಸಿಂಪತಿ, ಯಾರಿಗಾದರೂ ಸಹಾನುಭೂತಿಯನ್ನು ತೋರಿಸ್ತಕ್ಕಂಥದ್ದು, ಅಂದರೆ ಅಯ್ಯೋ ಪಾಪ ಅನ್ನೋ ರೀತಿಯಲ್ಲಿ ನಾವು ಹೇಳ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ, ಇವಿಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ನಿಮಗೆ ಕೇಳ್ತಕ್ಕಂತಹ ಪ್ರಶ್ನೆಗಳಲ್ಲಿ ಬರ್ತಕ್ಕಂತಹ ಆನ್ಸರ್ಗಳಾಗಿರ್ತವೆ. ಈಗ ಇಲ್ಲಿರ್ತಕ್ಕಂತಹ ಈ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋವೇ ಆಗಿದ್ದಾವೆ. ಸೊ ನೀವೇನು ಮಾಡಬೇಕು, ಕರೆಕ್ಟಾಗಿ ಇವುಗಳನ್ನು ನೋಡ್ಕೊಳ್ಳಿ. ಬೇಕು ಅಂದರೆ ನಿಮ್ಮ ನೋಟ್ಬುಕ್ಕಲ್ಲಿ ಕೂಡ ಈ ಸೆಂಟೆನ್ಸ್ಗಳನ್ನು ಬರೆದುಕೊಂಡು ಆನ್ಸರ್ಗಳನ್ನು ಕೂಡ ಮುಂದೆ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಎಲ್ಲ ಕ್ವೆಶನ್ಸನ್ನು ಸರಿಯಾಗಿ ಒಂದೊಂದೇ ಕಲಿತಾ ಬನ್ನಿ, ಯಾವುದೇ ಕ್ವೆಶನನ್ನು ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನಿಮ್ಮ ಪರೀಕ್ಷೆಯಲ್ಲಿ ಇಷ್ಟನ್ನು ಬಿಟ್ಟರೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಫಂಕ್ಷನ್ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಬನ್ನಿ ಫಸ್ಟ್ ಕ್ವೆಶನನ್ನು ನೋಡೋಣ. ಇಲ್ಲಿ 2 ಅಂತ ಇದೆ ಅಂತ ಕನ್ಫ್ಯೂಸ್ ಆಗಬಾರ್ದು, ಯಾಕೆಂದರೆ ಈ ಒಂದು ಕ್ವೆಶನ್ ಯಾವುದೋ ಒಂದು ಕ್ವೆಶನ್ ಪೇಪರಲ್ಲಿ 2ನೇ ಪ್ರಶ್ನೆಯಾಗಿ ಬಂದಿರೋದ್ರಿಂದ ಇಲ್ಲಿ 2 ಅಂತ ಕಾಣಿಸ್ತಾ ಇದೆ. ಓಕೆ, ಈಗ ನೋಡಿ ನಿಮಗೆ ಕ್ವೆಶನ್ ಏನಿರುತ್ತಪ್ಪ ಅಂದರೆ ಈ ರೀತಿ ಕೊಟ್ಟಿರ್ತಾರೆ. ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಈಗ ನೋಡಿ, ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವಾ, ಹಾಯ್ ದ ಟೀಚರ್ ಟೋಲ್ಡ್ ಇನ್ ದ ಕ್ಲಾಸ್ ದ್ಯಾಟ್ ಯುವರ್ ಎಸ್ಸೆ ಈಸ್ ವೆರಿ ಗುಡ್, ಪ್ಲೀಸ್ ಅಲೋ ಮೀ ಟು ಹ್ಯಾವ್ ಎ ಲುಕ್ ಎಟ್ ಇಟ್ ಅಂತ ಇದೆ, ವಿಲಿವ್ ಅಂತ ಇದೆ.
ಸೊ ಈ ಒಂದು ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಏನಿದೆನೋ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಇಲ್ಲಿ ಕಂಡುಹಿಡಬೇಕು. ನೋಡಿ, ಟೀಚರ್ ಹೇಳಿದರು ನೀನು ಎಸ್ಸೆಯನ್ನು ತುಂಬ ಚೆನ್ನಾಗಿ ಬರೆದಿದೆಯಂತೆ, ಅದಕ್ಕೆ ನನಗೆ ಒಂದು ಸ್ವಲ್ಪ ಅದನ್ನು ತೋರಿಸ್ತೀಯಾ, ನಾನು ನೋಡಬೇಕು ಅಂತ ಒಬ್ಬ ವಿದ್ಯಾರ್ಥಿ ಅಂದರೆ ರಾಕೇಶ್ ಇಲ್ಲಿ ವಿಲಾಸ್ನನ್ನು ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸೊ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ, ಮೇಕಿಂಗ್ ಎನ್ಕ್ವೈರಿ, ಯಾವುದೇ ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇಲ್ಲ. ಗಿವಿಂಗ್ ಇನ್ಫಾರ್ಮೇಷನ್, ಯಾವುದೇ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಸೀಕಿಂಗ್ ಪರ್ಮಿಷನ್, ನೋಡಿ ವಿದ್ಯಾರ್ಥಿಗಳೇ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು, ಯಾಕೆಂದರೆ ಆ ಎಸ್ಸೆಯನ್ನು ನಾನು ನೋಡಬೇಕು, ಕೊಡ್ತೀಯಾ ಅಂತೇಳಿ ಆ ಎಸ್ಸೆಯನ್ನು ನೋಡಲಿಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದಾನೆ. ಇನ್ನು ಆಪ್ಷನ್ ಡಿ ಇದೆ ಅಲ್ವಾ, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಂತ, ಇದು ಕೂಡ ರಾಂಗ್ ಆಗಿರುತ್ತೆ, ಯಾಕೆಂದರೆ ಯಾವುದೇ ಅಗ್ರಿಮೆಂಟ್ ಇಲ್ಲಿ ನಡೀತಾ ಇಲ್ಲ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲಿ ವರುಣ್ ಮತ್ತು ವಿನೋದ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಗ್ರೀಟಿಂಗನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಡು ಯು ನೋ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತ ವರುಣ್ ಕೇಳ್ತಾ ಇದ್ದಾನೆ, ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ಲಿಕ್ಕೆ ದಾರಿ ಕೇಳ್ತಾ ಇದ್ದಾನೆ. ವಿನೋದ್ ಹೇಳ್ತಾನೆ ಅಫ್ಕೋರ್ಸ್ ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್ ದ ಫಸ್ಟ್ ಲೆಫ್ಟ್ ಅಂತ ಹೇಳ್ತಾ ಇದ್ದಾನೆ, ಅಂದರೆ ದಾರಿಯನ್ನು ತೋರಿಸ್ತಾ ಇದ್ದಾನೆ. ಸೊ ದಾರಿ ತೋರಿಸೋದಕ್ಕೆ ನಾವೇನಂತ ಕರಿತೇವೆ, ಗಿವಿಂಗ್ ಡೈರೆಕ್ಷನ್ ಅಂತ. ಸೊ ಇಲ್ಲಿ ಆಪ್ಷನ್ ಬಿ ಏನಿದೆನೋ ಇದು ಸರಿಯಾಗಿರುವ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಇದೇ ಪ್ರಶ್ನೆಯನ್ನು ಒಂದು ವೇಳೆ ಅಂಡರ್ಲೈನ್ ಬೇರೆ ಸೆಂಟೆನ್ಸ್ ಮಾಡಿದ್ದಾರೆ. ಯಾವ ಸೆಂಟೆನ್ಸ್ಗಪ್ಪ ಅಂದರೆ ನೋಡಿ, ಡು ಯು ನೋ ದ ವೇ ಟು ದ ಪೋಸ್ಟ್ ಆಫೀಸ್ ಅಂತ ಕೇಳ್ತಾ ಇದ್ದಾನಲ್ವಾ, ಈ ಸ್ಟೇಟ್ಮೆಂಟ್ಗೆ ಅಂಡರ್ಲೈನ್ ಮಾಡಿದರೆ ಆಗ ಉತ್ತರ ಏನಾಗ್ತಾ ಇತ್ತು, ಸೀಕಿಂಗ್ ಡೈರೆಕ್ಷನ್. ಯಾಕೆಂದರೆ ಅವನು ಪೋಸ್ಟ್ ಆಫೀಸ್ಗೆ ದಾರಿಯನ್ನು ಕೇಳ್ತಾ ಇರೋದ್ರಿಂದ ಸೀಕಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿ ಆನ್ಸರ್ ಆಗುತ್ತೆ. ಸೊ ಯಾವ ಲೈನ್ಗೆ ಅಂಡರ್ಲೈನ್ ಮಾಡಿರ್ತಾರೋ ಅದನ್ನು ನಾವು ಸರಿಯಾಗಿ ಗುರುತಿಸಬೇಕು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ವಿಜಯ ಮತ್ತು ದೀಪಕ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಅವರು ಗ್ರೀಟಿಂಗ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನೋಡಿ, ವಿಜಯ್ ಏನು ಕೇಳ್ತಾನೆ, ಐ ಆಮ್ ಇನ್ವೈಟಿಂಗ್ ಟು ಮೈ ಹೌಸ್ ವಾರ್ಮಿಂಗ್ ಸೆರೆಮನಿ ಆನ್ ಟ್ಯೂಸ್ಡೇ. ಅಂದರೆ ವಿಜಯ್ ಏನು ಮಾಡ್ತಾ ಇದ್ದಾನೆ, ಅವರ ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಇನ್ವಿಟೇಷನ್ ಮಾಡ್ತಾ ಇದ್ದಾನೆ. ಸೊ ಯು ಮಸ್ಟ್ ಕಮ್ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ದೀಪಕ್ ಏನು ಹೇಳ್ತಾನೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಐ ಆಮ್ ಸಾರಿ ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್. ಸಾರಿ ಕೇಳಿಕೊಂಡು ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಐ ಆಮ್ ಟ್ರಾವೆಲಿಂಗ್ ಟು ಮೈ ನೇಟಿವ್ ಟುಮಾರೋ, ನಾಳೆ ನಮ್ಮೂರಿಗೆ ನಾನು ಹೋಗ್ತಾ ಇದ್ದೇನೆ, ದಯವಿಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ದೀಪಕ್ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಯಾವುದಿದೆ, ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಅಂತ ಇದೆ. ಸೊ ಮೊದಲನೇದಾಗಿ ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಅಂದರೆ ಆ ಒಂದು ಇನ್ವಿಟೇಷನ್ ಏನು ಕೊಟ್ಟಿದ್ದಾನೋ ಅದಕ್ಕೆ ಒಪ್ಕೊಳ್ತಕ್ಕಂಥದ್ದು. ಸೊ ನೋಡಿ, ಅವನು ಇಲ್ಲಿ ಒಪ್ಕೊಳ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದಾನಲ್ವಾ, ಸೊ ಇದು ತಪ್ಪಾಗುತ್ತೆ ಉತ್ತರ. ಅಪಲಜೈಸಿಂಗ್, ಸಾರಿಯನ್ನು ಕೇಳ್ತಾ ಇಲ್ಲ ಇಲ್ಲಿ ಅವನು. ಪೊಲೈಟ್ ರಿಫ್ಯೂಸಲ್, ನೋಡಿ ವಿದ್ಯಾರ್ಥಿಗಳೇ, ಪೊಲೈಟ್ ರಿಫ್ಯೂಸಲ್ ಅಂದರೆ ಮೊದಲಿಗೆ ಹೇಳಿದ್ವಿ ವಿನಮ್ರವಾಗಿ ನಿರಾಕರಿಸೋದು ಅಂತೇಳಿ. ಅವನು ಕಡಾಖಂಡಿತವಾಗಲಿ ಇಲ್ಲಿ ನೋಡಿ ಆಪ್ಷನ್ ಡಿ ಇದೆ ಅಲ್ವಾ, ಡಿಸ್ಅಗ್ರೀಯಿಂಗ್ ಅಂತಕ್ಕಂಥದ್ದು. ಅವನು ನೋ ಐ ವಿಲ್ ನಾಟ್ ಕಮ್ ಬಂದಿದ್ರೆ ಡಿಸ್ಅಗ್ರೀಯಿಂಗ್ ಅಂತ ಆಗ್ತಿತ್ತು. ಬಟ್ ಇಲ್ಲಿ ಅವನು ಹಾಗೆ ಹೇಳ್ತಾ ಇಲ್ಲ, ಐ ಆಮ್ ಸಾರಿ ಕೇಳ್ತಾ ಇದ್ದಾನೆ. ನಾನು ಇಲ್ಲೇ ಇದ್ದಿದ್ರೆ ಬರ್ತಿದ್ದೆ, ಬಟ್ ಏನಾಗ್ತಾ ಇದೆ, ನಾನು ನಮ್ಮ ನೇಟಿವ್ ಹೋಗ್ತಾ ಇದ್ದೇನೆ, ಆ ಕಾರಣದಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಾರಿ ಅಂತ ಕೇಳ್ತಾ ಇದ್ದೇನೆ. ಸೊ ವಿನಮ್ರವಾಗಿ ತಿರಸ್ಕಾರ ಮಾಡ್ತಾ ಇರೋದ್ರಿಂದ ಆನ್ಸರ್ ಏನಾಗುತ್ತೆ, ಪೊಲೈಟ್ ರಿಫ್ಯೂಸಲ್, ಆಪ್ಷನ್ ಸಿ ಆಗುತ್ತೆ. ಸೊ ಈ ರೀತಿ ನೀವು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅರ್ಚನಾ ಮತ್ತು ದೀಪ ಇಬ್ಬರು ಕೂಡ ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನಾನು ನಿನಗೋಸ್ಕರ ಏನು ಮಾಡಲಿ ಅಂತೇಳಿ ದೀಪ ಕೇಳ್ತಾ ಇದ್ದಾಳೆ. ಆಗ ಅರ್ಚನಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್. ಎಸ್, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನ ಪೆನ್ ನಾನು ಬಳಸ್ಬೋದಾ ಅಂತೇಳಿ ಯಾರು ಕೇಳ್ತಾ ಇದ್ದಾರೆ, ಅರ್ಚನಾ ಕೇಳ್ತಾ ಇದ್ದಾಳೆ. ಸೊ ನೋಡಿ ಆಪ್ಷನ್ಸನ್ನು, ಗಿವಿಂಗ್ ಡೈರೆಕ್ಷನ್, ಯಾವುದೇ ಒಂದು ಮಾರ್ಗವನ್ನು ತೋರಿಸ್ತಾ ಇಲ್ಲ, ಸೊ ಡಿಲೀಟ್ ಮಾಡ್ತಾ ಇದ್ದೀವಿ. ಆಪ್ಷನ್ ಬಿ ಆಫರಿಂಗ್ ಹೆಲ್ಪ್, ನೋಡಿ ಇಲ್ಲಿ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್, ನಿನ್ನ ಪೆನ್ ಬಳಸ್ಬೋದಾ ಅಂತ ಕೇಳ್ತಾ ಇದ್ದಾರೆ, ಯಾವುದೇ ಒಂದು ಆಫರಿಂಗ್ ಹೆಲ್ಪ್ ಇಲ್ಲಿ ನಡೀತಾ ಇಲ್ಲ, ಸೊ ದಿಸ್ ಈಸ್ ಆಲ್ಸೋ ಡಿಲೀಟ್. ಇನ್ನು ಸೀಕಿಂಗ್ ಪರ್ಮಿಷನ್, ನೋಡಿ ವಿದ್ಯಾರ್ಥಿಗಳೇ, ಆ ಪೆನ್ನನ್ನು ಬಳಸಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇರೋದ್ರಿಂದ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ, ಸೀಕಿಂಗ್ ಪರ್ಮಿಷನ್ ಅಂಥೇಳಿ. ಇನ್ನು ಆಪ್ಷನ್ ಡಿ ಇದೆ ಅಲ್ವಾ, ಅದು ಕೂಡ ಡಿಲೀಟ್ ಆಗ್ತಾ ಇದೆ ವಿದ್ಯಾರ್ಥಿಗಳೇ. ಮತ್ತು ಇನ್ನೊಂದನ್ನು ಇಲ್ಲಿ ನೀವು ಗಮನಿಸ್ಬೋದು, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಒಂದು ಸೆಂಟೆನ್ಸ್ ಇದೆ ನೋಡಿ. ಈ ಲೈನ್ಗೆ ಒಂದು ವೇಳೆ ಅಂಡರ್ಲೈನ್ ಮಾಡಿದರೆ ಆಗ ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗ್ತಾ ಇತ್ತು ವಿದ್ಯಾರ್ಥಿಗಳೇ. ಯಾಕೆಂದರೆ ನೋಡಿ, ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ಮುಂದೆ ಬರ್ತಾ ಇರೋದ್ರಿಂದ ಆಫರಿಂಗ್ ಹೆಲ್ಪ್ ಆಗ್ತಾ ಇತ್ತು ಒಂದು ವೇಳೆ ಇದಕ್ಕೆ ಅಂಡರ್ಲೈನ್ ಮಾಡಿದರೆ. ಮುಂದಿನ ಪ್ರಶ್ನೆ, ಟೀಚರ್ ಮತ್ತು ಅನು ಮಾತಾಡ್ತಾ ಇದ್ದಾರೆ. ವೈ ಆರ್ ಯು ಲುಕಿಂಗ್ ಸ್ಯಾಡ್, ಯಾಕೆ ಬೇಜಾರಿದೆ ಅಲ್ಲಿ ಇದೆಯಲ್ಲಮ್ಮ ಅನು ಅಂತ ಟೀಚರ್ ಕೇಳ್ತಾರೆ. ಅನು,
ಐ ಸ್ಟಡೀಡ್ ಹಾರ್ಡ್ ಎಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಾನು ತುಂಬ ಕಷ್ಟಪಟ್ಟು ಓದಿದ್ದೆ, ಬಟ್ ಎಕ್ಸಾಮಲ್ಲಿ ತುಂಬ ಕಡಿಮೆ ಅಂಕ ಬಂದಿದ್ದಾವೆ, ಅದಕ್ಕೆ ಬೇಜಾರಾಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದಾಳೆ. ಆಗ ಟೀಚರ್ ಹೇಳ್ತಾರೆ, ಡೋಂಟ್ ವರಿ, ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಫಾಲೋ ಮಾಡು, ನೆಕ್ಸ್ಟ್ ಎಕ್ಸಾಮಲ್ಲಿ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಅಂತಕ್ಕಂತಹ ಮೀನಿಂಗಲ್ಲಿ ಟೀಚರ್ ಹೇಳ್ತಕ್ಕಂತಹ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಸೊ ನೋಡಿ, ಟೀಚರ್ ಹೇಳ್ತಕ್ಕಂಥದ್ದು ಅಪಾಲಜೈಸಿಂಗ್, ಯಾವುದೇ ಒಂದು ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಇಲ್ಲಿ ನಡೀತಾ ಇಲ್ಲ, ಸೊ ಡಿಲೀಟ್ ಆಗುತ್ತೆ. ಇನ್ನು ಆಪ್ಷನ್ ಬಿ, ಸೀಕಿಂಗ್ ಇನ್ಫಾರ್ಮೇಷನ್, ಯಾವುದೇ ಇನ್ಫಾರ್ಮೇಷನನ್ನು ಟೀಚರ್ ಕೇಳ್ತಾ ಇಲ್ಲ, ಡಿಲೀಟ್ ಮಾಡ್ತೇವೆ. ಆಪ್ಷನ್ ಸಿ ನೋಡಿ ವಿದ್ಯಾರ್ಥಿಗಳೇ, ಗಿವಿಂಗ್ ಅಡ್ವೈಸ್ ಅಂತ ಇದೆ ಅಲ್ವಾ, ಟೀಚರ್ ಕೊಡ್ತಕ್ಕಂಥದ್ದು ಅಡ್ವೈಸ್, ಸಲಹೆ ನೀಡ್ತಾ ಇದ್ದಾರೆ, ಯಾವ ರೀತಿ ಓದ್ಕೋಬೇಕು ಅಂತ ಸಜೆಷನ್ ಕೊಡ್ತಾರೆ. ಇನ್ನು ಆಪ್ಷನ್ ಡಿ ಇದೆ ಅಲ್ವಾ, ರಿಕ್ವೆಸ್ಟ್ ಅಂತ ಇದೆ, ಇಲ್ಲಿ ಟೀಚರ್ ಏನನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಸೊ ಇಲ್ಲಿ ಸರಿಯಾಗಿರುವ ಉತ್ತರ ಗಿವಿಂಗ್ ಅಡ್ವೈಸ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, ಇಲ್ಲಿ ಉಮಾ ಮತ್ತು ಟೀಚರ್ ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಗ್ರೀಟಿಂಗ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಉಮಾ ಏನು ಹೇಳ್ತಾಳೆ, ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವೈ ಫಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಇನ್ನೊಂದ್ಸರಿ ಟೀಚ್ ಮಾಡ್ತೀರಾ ಸರ್, ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂತ ಉಮಾ ಕೇಳ್ತಾ ಇದ್ದಾಳೆ. ಆ ಸೆಂಟೆನ್ಸನ್ನು ಇಲ್ಲಿ ಅಂಡರ್ಲೈನ್ ಮಾಡಲಾಗಿದೆ. ಆಪ್ಷನ್ಸ್ ನೋಡಿ, ರಿಕ್ವೆಸ್ಟಿಂಗ್, ಎಸ್ ಅವಳೇನು ಮಾಡ್ತಾ ಇದ್ದಾಳೆ ಟೀಚರ್ ಹತ್ರ, ಕುಡ್ ಯು ಪ್ಲೀಸ್ ಟೀಚ್ ಅಸ್, ನಮಗೆ ದಯವಿಟ್ಟು ಹೇಳ್ಕೊಡ್ತೀರಾ ರಿಪೋರ್ಟೆಡ್ ಸ್ಪೀಚನ್ನು ಅಂತ ಕೇಳ್ತಾ ಇದ್ದಾಳೆ. ಸೊ ಇದೊಂದು ರಿಕ್ವೆಸ್ಟಿಂಗ್ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಬಿ ನೋಡಿ, ಯಾವುದೇ ಆರ್ಡರನ್ನು ಸ್ಟೂಡೆಂಟ್ ಟೀಚರ್ಸ್ಗೆ ಮಾಡೋದಿಲ್ಲ, ಡಿಲೀಟ್ ಮಾಡ್ತೇವೆ. ಸಜೆಷನ್ ಕೂಡ ಇಲ್ಲಿ ನಡೀತಾ ಇಲ್ಲ ಮತ್ತು ಅಗ್ರೀಯಿಂಗ್ ಕೂಡ ಬರೋದಿಲ್ಲ. ಸೊ ಸರಿಯಾಗಿರುವ ಉತ್ತರ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಲೋ ಸುನೀಲ್, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್, ಥ್ಯಾಂಕ್ ಯು. ಈ ರೀತಿ ಸುನೀಲ್ ಮತ್ತು ಚಂದನ್ ಡಿಸ್ಕಷನ್ ಮಾತಾಡ್ತಾ ಇದ್ದಾರೆ. ಚಂದನ್ ಏನು ಹೇಳ್ತಾ ನೋಡಿ, ವಿಲ್ ಯು ಜಾಯಿನ್ ಮೈ ಬರ್ತ್ಡೇ ಪಾರ್ಟಿ ಟುಡೇ, ನನ್ನ ಬರ್ತ್ಡೇ ಪಾರ್ಟಿಗೆ ಜಾಯಿನ್ ಆಗ್ತೀನಪ್ಪ ಅಂತ ಚಂದನ್ ಕೇಳ್ತಾನೆ. ಆಗ ಸುನೀಲ್ ಹೇಳ್ತಾನೆ, ಸಾರಿ, ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್. ಸಾರಿ ಕೇಳ್ತಾ ಇದ್ದೇನೆ ಮತ್ತು ನಾನು ತುಂಬ ಬ್ಯುಸಿ ಇದ್ದೇನೆ ನನ್ನ ಕೆಲಸದ ಜೊತೆ, ಅದಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸುನೀಲ್ ಹೇಳ್ತಾ ಇದ್ದಾನೆ. ನೋಡಿ, ಅಗ್ರಿಂಗ್ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅಗ್ರಿಂಗ್ ಬರೋದೇ ಇಲ್ಲ, ಯಾಕಂದರೆ ಅವನು ಒಪ್ಕೊಳ್ತಾ ಇಲ್ಲ. ರಿಕ್ವೆಸ್ಟಿಂಗ್ ನೋಡಿ, ಅವನೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಆಪ್ಷನ್ ಡಿ ನೋಡಿ, ಆಫರಿಂಗ್ ಹೆಲ್ಪ್ ಅಂತ ಇದೆ, ಅವನೇನನ್ನು ಕೂಡ ಇಲ್ಲಿ ಹೆಲ್ಪನ್ನು ಆಫರ್ ಮಾಡ್ತಾ ಇಲ್ಲ, ಸೊ ಅದು ಕೂಡ ಡಿಲೀಟ್ ಆಗುತ್ತೆ. ಇನ್ನು ನೋಡಿ ಆಪ್ಷನ್ ಸಿ ಏನಿದೆ ವಿದ್ಯಾರ್ಥಿಗಳೇ, ಡಿಸ್ಅಗ್ರೀಯಿಂಗ್, ಒಪ್ಕೊಳ್ತಾ ಇಲ್ಲ ಅಂತ ಇದೆ ಅಲ್ವಾ. ಸೊ ನೀವೇನು ಮಾಡ್ಬೋದು, ಒಪ್ಕೊಳ್ತಾ ಇಲ್ಲ ಅನ್ಲಿಕ್ಕೆ ಆಪ್ಷನ್ ಸಿ ಅನ್ನು ಸೆಲೆಕ್ಟ್ ಮಾಡ್ತೇವೆ. ಒಂದು ವೇಳೆ ಇಲ್ಲಿ ಪೊಲೈಟ್ ರೆಫ್ಯೂಸಲ್ ಅಂತ ಬಂದಿದ್ರೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಎರಡು ಒಟ್ಟಿಗೆ ಬರೋದಿಲ್ಲ, ಡಿಸ್ಅಗ್ರೀಯಿಂಗ್ ಇರ್ಬೋದು ಮತ್ತು ಪೊಲೈಟ್ ರೆಫ್ಯೂಸಲ್ ಇವೆರಡು ಒಟ್ಟಿಗೆ ಬರೋದಿಲ್ಲ. ಸೊ ಯಾವುದಿರುತ್ತೋ ಅದನ್ನು ನೋಡಿಕೊಂಡು ನೀವು ಸರಿಯಾಗಿರ್ತಕ್ಕಂಥದ್ದಕ್ಕೆ ಟಿಕ್ ಮಾಡಿ ವಿದ್ಯಾರ್ಥಿಗಳೇ, ಆನ್ಸರ್ ಬರೀರಿ. ಮುಂದಿನ ಪ್ರಶ್ನೆ, ಕಿರಣ್ ಮತ್ತು ರಿಸೆಪ್ಷನಿಸ್ಟ್ ಇಬ್ರು ಮಾತಾಡ್ತಾ ಇದ್ದಾರೆ. ಕಿರಣ್ ಏನು ಹೇಳ್ತಾನೆ ನೋಡಿ, ಹಲೋ ಸರ್, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಾಲ್, ನಾನು ಯಾವಾಗ ಪ್ರಿನ್ಸಿಪಾಲನ್ನು ಭೇಟಿ ಆಗ್ಬೋದು ಅಂತ ಕಿರಣ್ ಕೇಳ್ತಾನೆ. ಸೊ ಆ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಇಲ್ಲಿದೆ. ಸೊ ಕಿರಣ್ ಕೇಳ್ತಕ್ಕಂಥದ್ದೇನು, ಗಿವಿಂಗ್ ಇನ್ಫಾರ್ಮೇಷನ್, ಯಾವುದೇ ಇನ್ಫಾರ್ಮೇಷನ್ ಅವನು ಕೊಡ್ತಾ ಇಲ್ಲ. ಸೊ ಆಪ್ಷನ್ ಎ ಬರೋದಿಲ್ಲ. ಆಪ್ಷನ್ ಬಿ ನೋಡಿ, ಎನ್ಕ್ವೈರಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಅವನು ಎನ್ಕ್ವೈರ್ ಮಾಡ್ತಾ ಇದ್ದಾನೆ, ಏನಂತೇಳಿ, ನಾನು ಯಾವಾಗ ಪ್ರಿನ್ಸಿಪಲನ್ನು ಭೇಟಿ ಆಗ್ಬೋದು, ಅಂದರೆ ಪ್ರಿನ್ಸಿಪಲ್ ಯಾವಾಗ ಸಿಗ್ತಾರೆ ನನಗೆ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾ ಇರೋದ್ರಿಂದ ರಿಸೆಪ್ಷನಿಸ್ಟ್ ಬಳಿ ಎನ್ಕ್ವೈರಿಂಗ್ ಸರಿ ಆಗುತ್ತೆ. ಆಪ್ಷನ್ ಸಿ ನೋಡಿ, ಆಫರಿಂಗ್ ಹೆಲ್ಪ್ ಇದೆ, ಏನು ಸಹಾಯ ಮಾಡ್ತಕ್ಕಂಥದ್ದಿಲ್ಲ, ಸೊ ಡಿಲೀಟ್ ಇಟ್. ಆಪ್ಷನ್ ಡಿ ನೋಡಿ, ಗಿವಿಂಗ್ ಸಜೆಷನ್, ಯಾವುದೇ ಸಜೆಷನ್ ಕೂಡ ಇಲ್ಲಿ ಕೊಡ್ತಾ ಇಲ್ಲ, ಸೊ ಅದನ್ನು ಡಿಲೀಟ್ ಮಾಡ್ತೇವೆ. ಸರಿಯಾಗಿರುವ ಉತ್ತರ ಎನ್ಕ್ವೈರಿಂಗ್ ಆಗಿರುತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಇಲ್ಲಿ ಧನುಷ್ ಮತ್ತು ಧರ್ಮತೇಜ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಿದ್ದಾನೆ, ಮೊದಲಿಗೆ ಗ್ರೀಟಿಂಗ್ ಆಗುತ್ತೆ. ಗ್ರೀಟಿಂಗ್ ಆದ ತಕ್ಷಣ ಧನುಷ್ ಏನು ಹೇಳ್ತಾ ಇದೆ ನೋಡಿ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಮೀ ದ ವಿಡಿಯೋಸ್ ಆಫ್ ಎಸ್ಟರ್ಡೇಸ್ ಪ್ರೆಸೆಂಟೇಷನ್, ನಿನ್ನೆ ಏನು ಪ್ರೆಸೆಂಟೇಷನ್ ಇತ್ತೋ ಅದ್ರ ವಿಡಿಯೋ ಕಳಿಸ್ಕೊಡ್ತೀಯಾ ದಯವಿಟ್ಟು ಅಂತ ಧನುಷ್ ಧರ್ಮತೇಜನನ್ನು ಕೇಳ್ತಾ ಇದ್ದಾನೆ. ಸೊ ಹಾಗೆ ಕೇಳ್ತಕ್ಕಂಥದ್ದು ನೋಡಿ, ಆಪ್ಷನ್ ಎ ನೋಡಿ, ಅಗ್ರೀಯಿಂಗ್ ಅಂತ ಇದೆ. ಸೊ ಯಾವುದೇ ಒಂದು ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಇದಲ್ಲ. ಆಫರಿಂಗ್ ಹೆಲ್ಪ್, ಯಾವುದೇ ಒಂದು ಸಹಾಯವನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ, ಸೊ ಡಿಲೀಟ್ ಇಟ್. ಸೀಕಿಂಗ್ ಡೈರೆಕ್ಷನ್ ಅಂತ ಇದೆ, ಎಲ್ಲಿಗೆ ಹೋಗಲಿಕ್ಕೆ ಮಾರ್ಗವನ್ನು ಅವನು ಕೇಳ್ತಾ ಇಲ್ಲ, ಸೊ ಸೀಕಿಂಗ್ ಡೈರೆಕ್ಷನನ್ನು ಕೂಡ ಡಿಲೀಟ್ ಮಾಡ್ತೇವೆ. ಇನ್ನು ಆಪ್ಷನ್ ಡಿ, ರಿಕ್ವೆಸ್ಟಿಂಗ್. ಎಸ್ ವಿದ್ಯಾರ್ಥಿಗಳೇನು ನೋಡ್ಬೋದು ನೀವು, ದಯವಿಟ್ಟು ನಿನ್ನೆಯ ವಿಡಿಯೋಗಳನ್ನು ಕಳಿಸ್ಕೊಡು ಅಂತ ಕೇಳ್ತಾ ಇರೋದು ಒಂದು ರಿಕ್ವೆಸ್ಟ್ ಆಗಿರುತ್ತೆ. ಸೊ ದ್ಯಾಟ್ ಇಸ್ ದ ರೈಟ್ ಆನ್ಸರ್. ಇನ್ನು ಮಹೇಶ್ ಮತ್ತು ಸುರೇಶ್ ಇಬ್ಬರು ಕೂಡ ಗ್ರೀಟಿಂಗ್ ಸೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಹೇಶ್ ಕೇಳ್ತಾನೆ, ಐ ಆಮ್ ಸಾರಿ, ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್, ನಾನು ನಿನ್ನನ್ನು ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಲಾ ಅಂತ ಮಹೇಶ್ ಕೇಳ್ತಾ ಇದ್ದಾನೆ. ಸೊ ಏನಾಗಿದೆ, ಅಗ್ರಿಂಗ್,
ಒಪ್ಕೊಳ್ತಕ್ಕಂಥದ್ದು. ಸೊ ಯಾವುದಕ್ಕೂ ಒಪ್ಪಿಗೆ ನಾವೇನು ಸೂಚಿಸ್ತಾ ಇಲ್ಲ, ಯಾಕೆಂದರೆ ಏನನ್ನು ಕೇಳಿಲ್ಲ ಸುರೇಶ್. ಅದಕ್ಕೆ ಆಫರಿಂಗ್ ಹೆಲ್ಪ್, ವಿದ್ಯಾರ್ಥಿಗಳಿಗೆ ಗಮನಿಸಿ, ಆಫರಿಂಗ್ ಹೆಲ್ಪ್ ಇದೊಂದು ಸಹಾಯವನ್ನು ಆಫರ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿನ್ನನ್ನು ನಾನು ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಲ ಅಂತ ಸಹಾಯವನ್ನು ಕೊಡಲಿಕ್ಕೆ ರೆಡಿ ಇರೋದ್ರಿಂದ ಇದೇ ಸರಿಯಾಗಿರುವ ಉತ್ತರ. ರಿಕ್ವೆಸ್ಟ್ ಬರ್ತಾ ಇಲ್ಲ, ಅದೇ ರೀತಿ ಯಾವುದೇ ಒಂದು ಮಾರ್ಗ ಸೀಕಿಂಗ್ ಡೈರೆಕ್ಷನ್ ಕೂಡ ಕೇಳ್ತಾ ಇಲ್ಲ. ಸೊ ದಿಸ್ ಈಸ್ ಆಲ್ಸೋ ವಿ ಕ್ಯಾನ್ ನಾಟ್ ಆಕ್ಸೆಪ್ಟ್ ಆಸ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ದರೆ ಮತ್ತು ಈ ಕ್ವೆಶನ್ಸ್ಗಳು ನಿಮಗೆ ಅರ್ಥ ಆಗ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಬಟನ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಜಯ್ ಮತ್ತು ಸುಜಯ್ ಇಬ್ಬರು ಮಾತಾಡ್ತಾ ಇರ್ತಕ್ಕಂಥದ್ದು, ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸುಜಯ್ ಕೇಳ್ತಾನೆ ಐ ಆಮ್ ಸಫರಿಂಗ್ ಫ್ರಮ್ ಸ್ಟಮಕ್ ಏಕ್ ಸಿನ್ಸ್ ಲಾಸ್ಟ್ ವೀಕ್. ಆಗ ವಿಜಯ್ ಹೇಳ್ತಾನೆ ಡೋಂಟ್ ವರಿ, ಇಟ್ ವಿಲ್ ಟರ್ನ್ ಔಟ್ ಆಲ್ ನೈಟ್. ವೈ ಡೋಂಟ್ ಯು ಕನ್ಸಲ್ಟ್ ಆನ್ ಎಕ್ಸ್ಪರ್ಟ್ ಡಾಕ್ಟರ್? ಯಾಕೆ ನೀನು ಡಾಕ್ಟರ್ನನ್ನು ಕನ್ಸಲ್ಟ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಡಾಕ್ಟರ್ ಹತ್ರ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಗಿವಿಂಗ್ ಸಜೆಷನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಯಾಕೆಂದರೆ ಡಾಕ್ಟರ್ ಬಳಿ ಹೋಗು ಅಂತ ಕೇಳ್ತಾ ಇರೋದ್ರಿಂದ. ಸೊ ಫಸ್ಟ್ ಆಪ್ಷನ್ ಇಲ್ಲಿ ಸರಿ ಆಗ್ತಾ ಇದೆ. ಯಾವುದೇ ಆಫರಿಂಗ್ ಹೆಲ್ಪ್, ಯಾವುದೇ ಸಹಾಯ ಇಲ್ಲ. ಸೀಕಿಂಗ್ ಪರ್ಮಿಷನ್, ಯಾವುದಕ್ಕೂ ಪರ್ಮಿಷನ್ ಕೇಳ್ತಾ ಇಲ್ಲ. ಎಕ್ಸ್ಪ್ರೆಸಿಂಗ್ ಸಿಂಪತಿ, ಅಯ್ಯೋ ಪಾಪ ಅಂತ ಕೂಡ ಅಂತಕ್ಕಂಥದ್ದು ಇದಲ್ಲ, ಸಹಾನುಭೂತಿಯನ್ನು ತೋರಿಸ್ತಕ್ಕಂಥದ್ದಲ್ಲ. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ಸುಧಾ ಮತ್ತು ರಾಧಾ ಇಬ್ಬರು ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಗ್ರೀಟಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ಯಾಕೆ ಇಲ್ಲಿ ನಿಂತ್ಕೊಂಡಿದೆಯಾ ಅಂತ ಸುಧಾ ಕೇಳ್ತಾಳೆ. ರಾಧಾ ಹೇಳ್ತಾಳೆ ಹಲೋ, ಐ ಆಮ್ ವೇಟಿಂಗ್ ಫಾರ್ ದ ಬಸ್. ನಾನಿಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇನೆ. ಐ ಹ್ಯಾವ್ ಟು ಗೋ ಟು ದ ಮಾರ್ಕೆಟ್. ನಾನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಅಂತ ರಾಧಾ ಹೇಳ್ತಾಳೆ. ಆಗ ಸುಧಾ ಏನು ಹೇಳ್ತಾಳೆ ನೋಡಿ, ಕಮ್ ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದಟ್ ವೇ ಅಂತಕ್ಕಂಥದ್ದು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ನೋಡಿ, ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೇನೆ ಅಂತ ಹೇಳ್ತಾ ಇರೋದ್ರಿಂದ ರಿಕ್ವೆಸ್ಟಿಂಗ್ ಬರುತ್ತಾ? ಖಂಡಿತ ಇದು ಬರೋದಿಲ್ಲ. ಸೀಕಿಂಗ್ ಡೈರೆಕ್ಷನ್, ಮಾರ್ಗವನ್ನು ಕೇಳ್ತಾ ಇದ್ದಾರಾ? ಇಲ್ಲ, ಅದು ಕೂಡ ರಾಂಗ್. ನೋಡಿ, ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ವಿದ್ಯಾರ್ಥಿಗಳೇ. ಯಾಕೆಂದರೆ ನೋಡಿ, ನಾನೇನೇನು ಡ್ರಾಪ್ ಮಾಡ್ತೀನಿ ಬಾ ಅಂತ ಸಹಾಯವನ್ನು ಕೊಡಲಿಕ್ಕೆ ರೆಡಿ ಇರೋದ್ರಿಂದ ಆಫರಿಂಗ್ ಹೆಲ್ಪ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಆಲ್ಸೋ ರಾಂಗ್. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ವಿದ್ಯಾರ್ಥಿಗಳೇ, ಹೆಚ್ಚಿನ ಗ್ರಾಮರ್ ವಿಡಿಯೋಗಳಿಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರೆಯೋಕೆ ಹೋಗಬೇಡಿ. ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಎಸ್ ನೋಡಿ, ಕೊನೆಯ ಪ್ರಶ್ನೆ ಇದು. ವಿವೇಕ್ ಮತ್ತು ತಿಲಕ್ ಇಬ್ಬರು ಮಾತಾಡ್ತಾ ಇದ್ದಾರೆ. ಮೊದಲಿಗೆ ಗ್ರೀಟಿಂಗ್ಸ್ ಆಗುತ್ತೆ. ವಾಟ್ ಆರ್ ಯು ಡೂಯಿಂಗ್ ನೌ? ಐ ಆಮ್ ಡೂಯಿಂಗ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್ ಅಂತ ಇದೆ. ಈಗ ವಿವೇಕ್ ಹೇಳ್ತಕ್ಕಂಥ ಸೆಂಟೆನ್ಸ್ ಏನಿದೆ ನೋಡಿ, ಇಸ್ ಇಟ್ ಕುಡ್ ಯು ಪ್ಲೀಸ್ ಟೀಚ್ ಮೀ ಸಮ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ದಯವಿಟ್ಟು ಇಂಗ್ಲೀಷ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸನ್ನು ಹೇಳ್ಕೊಡ್ತೀಯಾ ಅಂತ ಕೇಳ್ತಾ ಇರ್ತಕ್ಕಂತಹ ಲೈನ್ಗೆ ಅಂಡರ್ಲೈನ್ ಇದೆ. ತಿಲಕ್ ಹೇಳ್ತಕ್ಕಂಥದ್ದು ಓಕೆ ಮೈ ಡಿಯರ್ ಫ್ರೆಂಡ್ ಅಂತ ತಿಲಕ್ ಹೇಳ್ತಾನೆ. ಸೊ ನೋಡಿ, ಆಪ್ಷನ್ ಎ ರಿಕ್ವೆಸ್ಟ್ ಇದೆ. ವಿದ್ಯಾರ್ಥಿಗಳೇ ನೋಡಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದಲ್ವ ಇದು? ಯಾಕೆಂದರೆ ದಯವಿಟ್ಟು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸನ್ನು ಹೇಳ್ಕೊಡು ಅಂತ. ಸೊ ರಿಕ್ವೆಸ್ಟಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ರಿಕ್ವೆಸ್ಟ್ ಇಸ್ ದಿ ಆನ್ಸರ್. ಆಫರಿಂಗ್ ಹೆಲ್ಪ್ ಇದೆ ಸಿ, ಅದು ಬರೋದಿಲ್ಲ. ಬಿ ಅಡ್ವೈಸ್ ಕೊಡ್ತಕ್ಕಂಥದ್ದೇನಿಲ್ಲ. ಮತ್ತು ಆಪ್ಷನ್ ಡಿ ಅಕ್ಸೆಪ್ಟಿಂಗ್ ಕೂಡ ಇಲ್ಲಿ ಏನೂ ನಡೀತಾ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಅದರ ಒಂದು ಆ ಟೈಟಲನ್ನು ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.